ದೇಶದ ಅತಿ ದೊಡ್ಡ ಸುದ್ದಿ ಜಾಲ ನೆಟ್ವರ್ಕ್ 18ನ ಭಾಗವಾಗಿರುವಂತಹ ಕನ್ನಡದ ಅತ್ಯಂತ ವಿಶ್ವಾಸಾರ್ಹ ಸುದ್ದಿವಾಹಿನಿ ನ್ಯೂಸ್ 18 ಕನ್ನಡ ರೈಸಿಂಗ್ ಸಿಟೀಸ್ ಎಂಪವರಿಂಗ್ ಇಂಡಿಯಾ ವಿಶೇಷ ಕಾನ್ಕ್ಲೇವ್ ಆಯೋಜನೆ ಮಾಡಿದೆ. ನಗರಗಳ ಅಭಿವೃದ್ಧಿ, ಸ್ವಚ್ಛತೆ, ಸುರಕ್ಷತೆ ಮತ್ತು ಪರಿಸರದ ಬಗ್ಗೆ ಸಂವಾದವನ್ನು ನಡೆಸಿದೆ. ಶಿವಮೊಗ್ಗ ನಗರದ ಕುರಿತ ಚರ್ಚೆ ಬಗ್ಗೆ ವಿಸ್ತೃತ ವರದಿ ನಿಮ್ಮುಂದೆ. ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ದೇಶದ ಅತಿದೊಡ್ಡ ಸುದ್ದಿ ಜಾಲ ಆಗಿರುವಂಥ ನೆಟ್ವರ್ಕ್ 18ನ ಭಾಗವಾಗಿರುವಂಥ ಕನ್ನಡದ ಅತ್ಯಂತ ವಿಶ್ವಾಸಾರ್ಹ ಸುದ್ದಿವಾಹಿನಿ ನ್ಯೂಸ್ 18 ಕನ್ನಡ ಪ್ರಸ್ತುತಪಡಿಸ್ತಾ ಇರುವಂಥ ರೈಸಿಂಗ್ ಶಿವಮೊಗ್ಗ. ಪ್ರೆಸೆಂಟಿಂಗ್ ಪಾರ್ಟ್ನರ್ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಗೌರ್ಮೆಂಟ್ ಆಫ್ ಇಂಡಿಯಾ, ಸಪೋರ್ಟಿಂಗ್ ಪಾರ್ಟ್ನರ್ ಲೇಬರ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫ್ ಕರ್ನಾಟಕ, ಹಾಗೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫ್ ಕರ್ನಾಟಕ, ಸ್ಪೆಷಲ್ ಪಾರ್ಟ್ನರ್ ನಂದಿನಿ. ರೈಸಿಂಗ್ ಶಿವಮೊಗ್ಗ ಅಂದ್ರೆ ಏನು ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಹೋಗೋದಾದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ಯಾವ್ಯಾವ ರೀತಿಯಾಗಿ ಬದಲಾವಣೆಯನ್ನ ತರಲಾಗ್ತಾ ಇದೆ, ರೈಸಿಂಗ್ ಶಿವಮೊಗ್ಗವನ್ನ ಮಾಡುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು, ಜನಪ್ರತಿನಿಧಿಗಳ ಪಾತ್ರ ಯಾವ ರೀತಿಯಾಗಿರಬೇಕು. ನಮ್ಮ ಜೊತೆ ಇವತ್ತು ರೈಸಿಂಗ್ ಶಿವಮೊಗ್ಗದಲ್ಲಿ ಮಾತನಾಡಲಿಕ್ಕೆ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರುವಂತ ಗುರುದತ್ ಹೆಗಡೆ ಸರ್ ಜಾಯ್ನ್ ಆಗಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ರೈಸಿಂಗ್ ಶಿವಮೊಗ್ಗ ಅಭಿವೃದ್ಧಿ, ಸ್ವಚ್ಛತೆ, ಸುರಕ್ಷತೆ ಮತ್ತು ಒಂದು ಕಡೆ ಈ ಪರಿಸರ, ಪ್ರವಾಸೋದ್ಯಮ, ಈ ಪ್ರಮುಖ 5 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ನಾವು ರೈಸಿಂಗ್ ಶಿವಮೊಗ್ಗ ಇದೇ ರೀತಿಯಾಗಿ ರೈಸಿಂಗ್ ಸಿಟೀಸ್ ಕಾರ್ಯಕ್ರಮವನ್ನೇ ಮಾಡ್ತಾ ಇದ್ದೀವಿ. ನಿಮ್ಮ ದೂರದೃಷ್ಟಿ ಹೇಗಿದೆ, ಯೋಚನೆ ಮತ್ತು ಯೋಜನೆ ಯಾವ ರೀತಿಯಾಗಿ ಹಾಕ್ಕೊಂಡಿದ್ದೀರಾ ಅಂತ? ಫಸ್ಟ್ ಆಫ್ ಆಲ್ ನ್ಯೂಸ್ 18 ಕನ್ನಡ ಏನು ಈ ಕಾರ್ಯಕ್ರಮ ಮಾಡ್ತಾ ಇದೆ, ಬಹಳ ಪ್ರಸ್ತುತ ಕಾರ್ಯಕ್ರಮ. ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಈ ನೀವೇನು ಹೇಳಿದ್ರಿ 5 ಕ್ಷೇತ್ರ ಶಿವಮೊಗ್ಗದಲ್ಲಿ ಬೇಸಿಕಲಿ ಅಭಿವೃದ್ಧಿ ಆಗಿರ್ಬೋದು, ಭದ್ರತೆ ಆಗಿರ್ಬೋದು, ನೈಸರ್ಗಿಕ ಏನು ಸಂಪನ್ಮೂಲಗಳಾಗಿರ್ಬೋದು, ಪರಿಸರ ಆಗಿರ್ಬೋದು ಮತ್ತು ಪ್ರವಾಸೋದ್ಯಮ, ಎಲ್ಲ ಕ್ಷೇತ್ರದಲ್ಲೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಕಷ್ಟು ಒಂದು ಪೊಟೆನ್ಷಿಯಲ್ ಇದೆ. ನೈಸರ್ಗಿಕ ಸಂಪನ್ಮೂಲ ಹೇಳಿದ್ರೆ ನಮ್ಮ ರಾಜ್ಯದ 8-10 ಜಿಲ್ಲೆಗಳಿಗೆ ನಾವು ನೀರು ಇಲ್ಲಿಂದನೇ ಹೋಗುತ್ತೆ. ತುಂಗಭದ್ರಾ ನದಿ ಇಲ್ಲೇ ನಾವು ಜಾಯ್ನ್ ಆಗಿ ಇಲ್ಲಿಂದ ಮುಂದೆ ಹೋಗೋದು ನೋಡ್ತಾ ಇದ್ದೀವಿ. 6 ಮೇಜರ್ ಡ್ಯಾಮ್ಸ್ ಇದೆ, ಮೇಜರ್ ನಮ್ಮದು ಪವರ್ ಪ್ರಾಜೆಕ್ಟ್ಸ್ ಇಲ್ಲಿ ನಡೀತಾ ಇದೆ. ಈಗ ಏರ್ಪೋರ್ಟ್ ಆಗಿದೆ, ಹೊಸ ಕನೆಕ್ಟಿವಿಟೀಸ್ ಬರ್ತಾ ಇದೆ, ರೈಲ್ವೆ ಲೈನ್ಸು ಡೆವಲಪ್ ಆಗ್ತಾ ಇದೆ, ನ್ಯಾಷನಲ್ ಹೈವೇಸ್ ಬರ್ತಾ ಇದೆ, ಜಲ್ ಜೀವನ್ ಮಿಷನ್ಸಲ್ಲಿ ಮೆಗಾ ವಾಟರ್ ಪ್ರಾಜೆಕ್ಟ್ಸ್ ಆಗ್ತಾ ಇದೆ. ಸೊ ಈ ರೀತಿ ಒಂದು ಅಭಿವೃದ್ಧಿ ಜೊತೆಗೆ ನಾವು ನೈಸರ್ಗಿಕ ಸಂಪನ್ಮೂಲಗಳನ್ನು ಇನ್ನಷ್ಟು ಹೆಚ್ಚಿಗೆ ಬಳಸ್ಕೊಳ್ಳಿಕ್ಕೆ ನಾವು ಅಂದರೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ಕೇವಲ ಶಿವಮೊಗ್ಗ ಜಿಲ್ಲೆ ಅಷ್ಟೇ ಅಲ್ಲ, ರಾಜ್ಯದ ಇತರ ಜಿಲ್ಲೆಗಳಿಗೂ ಸಹಿತ ಇದು ಅಭಿವೃದ್ಧಿಗೆ ಸಹಕಾರಿ ಆಗ್ತಾ ಇದೆ. ಮುಖ್ಯವಾಗಿ ಹೇಳಬೇಕಂತಂದರೆ ನಾವು ಈ ವಿಚಾರದಲ್ಲಿ ನಮ್ಮ ಪ್ರಕೃತಿಗೆ ಆದಷ್ಟು ಮಿಟಿಗೇಟೆಡ್ ರೆಸ್ಪಾನ್ಸ್, ಅಂದರೆ ಪ್ರಕೃತಿಗೆ ಕಮ್ಮಿ ಸಮಸ್ಯೆ ಆಗೋ ರೀತಿಯಲ್ಲಿ ಹೇಗೆ ಮಾಡ್ಬೋದು ಅದ್ರ ಬಗ್ಗೆ ನಾವೀಗ ಗಂಭೀರವಾಗಿ ಚಿಂತಿಸ್ತಾ ಇದ್ದೀವಿ. ಯಾಕಂದರೆ ನಮ್ಮ ಜಿಲ್ಲೆಯಲ್ಲಿ ಈಗ ಎಲ್ಲ 7 ತಾಲೂಕಲ್ಲೂ ಸಹಿತ ಒಂದು ಪ್ರಾಕೃತಿಕವಾಗಿ ಒಂದು ಗಿಫ್ಟೆಡ್ ತಾಲೂಕುಗಳಂತ ನಾವು ಹೇಳ್ಬೋದು. ಸೊ ಇಲ್ಲೆಲ್ಲ ಕಡೆನೂ ಒಂದು ವೈಲ್ಡ್ ಲೈಫ್ ಆಗಿರ್ಬೋದು ಅಥವಾ ನ್ಯಾಚುರಲ್ ರಿಸೋರ್ಸಸ್ ಆಗಿರ್ಬೋದು, ಫಾರೆಸ್ಟ್ ಆಗಿರ್ಬೋದು, ಅವಕ್ಕೆ ಹಾನಿ ಆಗದೇ ಇದ್ದಾಗೆ ನಾವು ಹೇಗೆ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದು ನಮಗೆ ಚಾಲೆಂಜ್ ಆಗಿದೆ. ಅದರ ಕುರಿತು ನಾವು ಆ್ಯಕ್ಟಿವ್ ಆಗಿ ಮಾಡ್ತಾ ಇದ್ದೀವಿ. ಮತ್ತು ಪ್ರವಾಸೋದ್ಯಮದಲ್ಲೂ ಸಹಿತ ನಮಗೆ ಸಾಕಷ್ಟು ಪೊಟೆನ್ಷಿಯಲ್ ಇದೆ. ನಾವು ಈ ವರ್ಷದಲ್ಲಿಯೇ ಸುಮಾರು ಒಂದು 40ಕ್ಕಿಂತ ಜಾಸ್ತಿ ಪ್ರವಾಸಿ ತಾಣಗಳನ್ನು ಗುರುತಿಸಿ ಅದಕ್ಕೆ ಅಭಿವೃದ್ಧಿಗೆ ನಾವು ರಾಜ್ಯ ಸರ್ಕಾರಕ್ಕೂ ಸಹಿತ ನಾವು ವಿಶೇಷ ಅನುದಾನಕ್ಕೂ ಸಹಿತ ರಿಕ್ವೆಸ್ಟ್ ಮಾಡಿದ್ದೀವಿ. ಮುಂದಿನ ಕಾಲದಲ್ಲಿ 1 by 1 ಅದನ್ನು ಟೇಕಪ್ ಮಾಡಿ ಒಳ್ಳೆ ರೀತಿಯಿಂದ ಡೆವಲಪ್ ಮಾಡಲಿಕ್ಕೂ ನಾವು ಪ್ರಯತ್ನ ಮಾಡ್ತೀವಿ. ಯಾವುದೇ ಜಿಲ್ಲೆಯಿಂದ ಬಂದಾಗ ಸುರಕ್ಷತೆ, ಭದ್ರತೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ನೀವು ಬಂದ ಬಳಿಕ ಶಿವಮೊಗ್ಗದಲ್ಲಿ ಯಾವ ರೀತಿಯಾಗಿ ಬದಲಾವಣೆಯನ್ನು ಕೈಗೊಳ್ಳಲಾಗಿದೆ ಮತ್ತು ಭದ್ರತೆ, ಸುರಕ್ಷತೆಯನ್ನು ಕೊಡಲಾಗ್ತಾ ಇದೆ ಅಂತ? ಶಿವಮೊಗ್ಗದಲ್ಲಿ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ತುಂಬ ಸಾಕಷ್ಟು ಹಿಸ್ಟ್ರಿ ಇರ್ತಕ್ಕಂಥ ಜಿಲ್ಲೆ, ತುಂಬ ಸಾಕಷ್ಟು ನಮ್ಮ ರಾಜ್ಯಕ್ಕೆ ಕೊಡುಗೆಗಳನ್ನ ಕೊಟ್ಟಿರ್ತಕ್ಕಂಥ ಜಿಲ್ಲೆ. ಆದಾಗ್ಯೂ ನಮ್ಮ ಪೊಲೀಸಿಂಗ್ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡ್ತು ಅಂತಂದರೆ ಲಾಸ್ಟ್ 15-20 ಇಯರ್ಸ್ ಹ್ಯಾಸ್ ಬೀನ್ ಕ್ವೈಟ್ ಚಾಲೆಂಜಿಂಗ್, ಎಸ್ಪೆಷಲಿ ಕಮ್ಯುನಲ್ ಫ್ರಂಟಲ್ಲಾಗಿರಬಹುದು ಅಥವಾ ರೌಡಿಸಮ್ ಫ್ರಂಟಲ್ಲಾಗಿರಬಹುದು. ನಾನು ಕಳೆದ ಒಂದು 2-2.5 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಅವ್ರ ಮೇಯ್ನ್ ಫೋಕಸ್ ಈಸ್ ಯಾವುದೂ ಕೂಡ ಮೇಜರ್ ಇನ್ಸಿಡೆಂಟ್ಸ್ ಆಗಬಾರ್ದು ಮತ್ತು ಸಾರ್ವಜನಿಕರು ಯಾರಿರ್ತಾರೆ ಅವ್ರಿಗೆ ಪ್ರಾಪರಾಗಿ ಪ್ರೊಟೆಕ್ಷನ್ ಕೊಡ್ತಕ್ಕಂಥದ್ದು ನಮ್ಮ ಮುಖ್ಯ ಉದ್ದೇಶ ಆಗಿರ್ತದೆ. ಕಳೆದ ಲಾಸ್ಟ್ 1.5-2 ವರ್ಷದಲ್ಲಿ ತಾವು ನೋಡ್ತು ಅಂತಂದರೆ ಯಾವುದೇ ರೀತಿ ಮೇಜರ್ ಇನ್ಸಿಡೆಂಟ್ಸ್ ಆಗಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿಲ್ಲ. ಯಾರು ಈ ನ್ಯೂಸೆನ್ಸ್ ಮಾಡೋರು ಇರ್ತಾರೆ, ಎಸ್ಪೆಷಲಿ ಈ ಕ್ರಿಮಿನಲ್ ಎಲಿಮೆಂಟ್ಸ್, ನಾವು ಪ್ರತಿ ಸೊಸೈಟಿನೂ ನಾವು ನೋಡಿದ್ರೆ 0.1% ನ್ಯೂಸೆನ್ಸ್ ಎಲಿಮೆಂಟ್ಸ್ ಇರ್ತಾರೆ. ಸೊ ಅವ್ರನ್ನ ನಾವು ಮಟ್ಟ ಹಾಕ್ತು ಅಂತಂದರೆ ರೆಸ್ಟ್ 99.9% ಅವರು ಪೀಸ್ಫುಲ್ ಆಗಿರಬಹುದು. ಚೇಂಬರ್ ಆಫ್ ಕಾಮರ್ಸ್, ನಾನು ಕೇಳ್ಪಟ್ಟ ಹಾಗೆ ಬೆಂಗಳೂರಿನ ಚೇಂಬರ್ ಆಫ್ ಕಾಮರ್ಸ್ ಅನ್ನು ಹೊರತುಪಡಿಸಿದ್ರೆ ತುಂಬಾ ಗಟ್ಟಿಯಾಗಿ ಒಂದು ದೊಡ್ಡ ಧ್ವನಿಯಾಗಿ ಶಕ್ತಿಯುತವಾಗಿ ಕಾಣಿಸ್ತಾ ಇರುವಂಥದ್ದು ಶಿವಮೊಗ್ಗ ಜಿಲ್ಲೆದು. ಸೊ ಶಿವಮೊಗ್ಗ ಜಿಲ್ಲೆಯ ಅಭಿವೃದ್ಧಿಯ ನಿಟ್ಟಿನಲ್ಲಿ ನಿಮ್ಮ ಪಾತ್ರ, ಸಹಕಾರ ಮತ್ತೆ ಸಜೆಷನ್ ಯಾವ ರೀತಿಯಾಗಿದೆ?
ಒಂದು ನಾವು ಯಾವಾಗಲೂ ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆ ಕೊಂಡಿಯಾಗಿರ್ತೀವಿ. ಎಲ್ಲ ವಿಚಾರದಲ್ಲೂ ನಾವು ಸರ್ಕಾರದ ಪರವಾಗಿ ನಮ್ಮ ಶಿವಮೊಗ್ಗದ ವಾಣಿಜ್ಯೋದ್ಯಮಿಗಳಿಗೆ ಮತ್ತು ಕೈಗಾರಿಕೋದ್ಯಮಿಗಳಿಗೆ ಏನೇನು ಒಳ್ಳೆಯ ಕೆಲಸಗಳಾಗಬೇಕು ಅದ್ರ ಜೊತೆಗೆ ನಾವು ಕಂಟಿನ್ಯೂಸ್ ಆಗಿ ಆ ಒಂದು ಕಾರ್ಯದಲ್ಲಿ ತೊಡ್ಕೊಂಡಿರ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೈಗಾರಿಕೆ ತುಂಬ ಇಂಪಾರ್ಟೆಂಟ್ ಪಾತ್ರವನ್ನು ವಹಿಸುತ್ತೆ ಒಂದು ಜಿಲ್ಲೆಯ ಅಭಿವೃದ್ಧಿಗೆ. ಸೊ ಇಲ್ಲಿ ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಆದ್ಯತೆಯನ್ನು ಕೊಡಲಾಗಿದೆ ಶಿವಮೊಗ್ಗದಲ್ಲಿ? ಕೈಗಾರಿಕೆ ನಿಜವಾಗ್ಲೂ ಶಿವಮೊಗ್ಗದಲ್ಲಿ ತುಂಬ ಒಳ್ಳೆಯ ಕೈಗಾರಿಕೆ ಇದಿದೆ. ಮಾಚನಹಳ್ಳಿ ಕೈಗಾರಿಕಾ ಕೇಂದ್ರ ಇದೆ, ಆ್ಯಂಡ್ ದೆನ್ ಆಟೋ ಕಾಂಪ್ಲೆಕ್ಸ್ ಅಂತ ಇದೆ, ಆ್ಯಂಡ್ ದೆನ್ ಕಲ್ಲೂರು ಮಂಡ್ಲಿ ಅಂತೇಳಿ. ಸೊ ನಿಜವಾಗ್ಲೂ ಮಾಚನಹಳ್ಳಿ ಕೈಗಾರಿಕಾ ಕೇಂದ್ರದಲ್ಲಿ ತುಂಬ ಎಕ್ಸ್ಪೋರ್ಟ್ ಆಗುವ ಲೆವೆಲ್ಗೆ ಅಲ್ಲಿ ಕೈಗಾರಿಕಾ ಕೇಂದ್ರ ಇದೆ, ಕೈಗಾರಿಕೆಗಳು ಇದ್ದಾವೆ. ಸೊ ಆ ಕೈಗಾರಿಕೆಗಳ ಡೆವಲಪ್ಮೆಂಟಿಗೆ ನಿಜವಾಗ್ಲೂ ಜಿಲ್ಲಾಡಳಿತ ಈ ಒಂದು ಆ ಕೈಗಾರಿಕಾ ವಸತ್ತುಗಳನ್ನು ಏನೇನು ಡೆವಲಪ್ಮೆಂಟ್ ಮಾಡಲಿಕ್ಕೆ ತುಂಬ ಸಹಕಾರ ನೀಡ್ತಾ ಇದೆ. ಸೊ ಇದರಿಂದ ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ ನಾವು ಈಗ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನ ಮಾಡಿದ್ದೀವಿ. ಸೊ ದರ್ ಇಸ್ ಅಡ್ವಾನ್ಸ್ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅಂತೇಳಿ ನಾವು 2 ಕಂಪ್ನಿಗಳ ಜೊತೆ, ಒಂದು ವಿಸ್ತಾ ಅಂತೇಳಿ ಕಂಪ್ನಿ, ಇನ್ನೊಂದು ಬೋಷ್ ಅನ್ನೋ ಕಂಪ್ನಿಗಳ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡು ಅವರಿಗೆ ಯೂತ್ಸಿಗೆ, ಸೊ ಯಾರು ಕಾಲೇಜಿಂದ ಔಟ್ಪುಟ್ಸ್ ಆಗ್ತಾರೆ, ಡಿಗ್ರಿ ಸ್ಟೂಡೆಂಟ್ಸ್ ಇರ್ಬೋದು, ಈವನ್ 10th ಫೇಲ್ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ 12th ಫೇಲ್ ಸ್ಟೂಡೆಂಟ್ಸ್, ಅವರಿಗೆ ಮಿನಿಮಮ್ ಸ್ಕಿಲ್ಗಳನ್ನು ಕೊಡೋಂಥ ಕಾರ್ಯಕ್ರಮವನ್ನು ಮಾಡಿ ಸೊ ಅವರಿಗೆ ಪ್ಲೇಸ್ಮೆಂಟನ್ನು ಕೂಡ ಕೊಡೋದು. ಪ್ಲೇಸ್ಮೆಂಟ್ ಯಾವುದು ನಮ್ಮ ಯಾವುದಾದ್ರೂ ಫ್ಯಾಕ್ಟ್ರಿನಲ್ಲಿ ಅವರಿಗೆ ಪ್ಲೇಸ್ಮೆಂಟು, ಸೊ ಅದನ್ನು ಕೂಡ ನಾವು ಅಲ್ಲಿ ಆಲ್ರೆಡಿ ವಿ ಆರ್ ವರ್ಕಿಂಗ್ ಆನ್ ದಟ್. ಏನು ಚಾಲೆಂಜಸ್ ಇದೆ ಶಿವಮೊಗ್ಗಕ್ಕೆ ಪರಿಸರದ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಏನು ಚಾಲೆಂಜ್ ಇಲ್ಲ ಅಂತ ಹೇಳಬೇಕು, ಎಲ್ಲವೂ ಚಾಲೆಂಜೇ. ಪರಿಸರ ಸಂರಕ್ಷಣೆಯ ವಿಚಾರದಲ್ಲಿ ಒಂದು ಸೂಚ್ಯಂಕವನ್ನು ನಾವು ರೆಡಿ ಮಾಡಿದರೆ ಶಿವಮೊಗ್ಗ ಲಾಸ್ಟಿಗೆ ಬರುತ್ತೆ. ಇಡೀ ಭಾರತದಲ್ಲಿ ಅತ್ಯಂತ ಹೆಚ್ಚು ಅರಣ್ಯ ಪ್ರದೇಶ ಒತ್ತುವರಿಯಾಗಿರುವ ಕುಖ್ಯಾತಿಗೆ ಒಳಗಾಗಿರೋದು ಶಿವಮೊಗ್ಗ. ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಪ್ರಕಾರ ನಮ್ಮದು ವೆಸ್ಟರ್ನ್ ಘಾಟ್, ಸೆಂಟ್ರಲ್ ವೆಸ್ಟರ್ನ್ ಘಾಟ್ ಬರುತ್ತೆ. ಇಲ್ಲಿ ಗುಡ್ಡಗಾಡು ಪ್ರದೇಶ. ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಪ್ರಕಾರ 66% ಅರಣ್ಯ ಇರಬೇಕು. ಸಮತಟ್ಟಾದ ಪ್ರದೇಶದಲ್ಲಿ 33% ಅರಣ್ಯ ಇರಬೇಕು ಅಂತ ಪುಸ್ತಕದಲ್ಲಿದೆ, ಕಾನೂನಿದೆ. ನಮ್ಮ ಶಿವಮೊಗ್ಗದಲ್ಲಿ ಎಷ್ಟು ಇರ್ಬೋದು? ಇಲಾಖೆಯವ್ರು ಹೇಳ್ತಾರೆ 19% ಇದೆ ಅಂತ, ಅರಣ್ಯ ಇಲಾಖೆಯವ್ರು ಹೇಳ್ತಾರೆ. ಬಟ್ಟು ಅಕೇಶಿಯಾ ನಡುತೋಪು, ಅಡಿಕೆ ತೋಟ, ಬಾಳೆ ತೋಟ, ಈ ಏನು ಹಸಿರು ಕವಚಗಳು ಕಾಣ್ತವೆ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು 19% ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ಇಟ್ ಈಸ್ ಲೆಸ್ ದ್ಯಾನ್ 9%. ಇದು ದೊಡ್ಡ ಚಾಲೆಂಜ್. ಇದು 4,500 ಹೆಕ್ಟೇರ್ ಅರಣ್ಯ ಪ್ರದೇಶ ಕಳೆದ 5 ವರ್ಷದಲ್ಲಿ ನಮ್ಮ ಸಾಗರ ಡಿವಿಷನಲ್ಲಿ ಒತ್ತುವರಿಯಾಗಿದೆ. ಇದಕ್ಕೆ ನೆಕ್ಸಸ್, ಇದು ಅಭಿವೃದ್ಧಿ ಮತ್ತು ಈ ಒತ್ತುವರಿ ಮತ್ತು ಇದಕ್ಕೆ ನೆಕ್ಸಸ್, ನಮ್ಮ ಅಭಿವೃದ್ಧಿಯ ಪರಿಭಾಷೆ ಬದಲಾಗಬೇಕು. ಈ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಜಿಲ್ಲಾಡಳಿತ ಆಗಲಿ ಸರ್ಕಾರ ಆಗಲಿ ಎಷ್ಟು ಮಟ್ಟಿಗೆ ಸ್ಪಂದಿಸ್ತಾ ಇದೆ ಅಂತ ಅನ್ಸುತ್ತೆ ನಿಮಗೆ? ಸ್ಪಂದಿಸ್ತಾ ಇಲ್ಲ. ನೋಡಿ, ನಮ್ಮಲ್ಲಿ ನಾನು ಆಗಲೇ ಹೇಳ್ದಂಗೆ 9%ಗೆ ನಮ್ಮ ಅರಣ್ಯ ಪ್ರದೇಶ 9% ಶಿವಮೊಗ್ಗ ಜಿಲ್ಲೆಯಲ್ಲಿ ಇರಲಿಕ್ಕೆ ಕಾರಣರು ಯಾರು? ನೀವು ಅದನ್ನು ಹುಡುಕ್ತಾ ಹೋದರೆ ಎಗೇನು ಅವರು ಬೆಟ್ಟು ತೋರಿಸೋದು ರಾಜಕಾರಣಿಗಳದ್ದೇ. ನಮ್ಮಲ್ಲಿ ವೆಸ್ಟರ್ನ್ ಘಾಟಲ್ಲಿ ಗುಡ್ಡಗಾಡು ಪ್ರದೇಶ ಈಗ ನೋಡಿ, ಅಡಿಕೆಗೆ ಬೆಲೆ ಬಂತು, 45,000 ಆಯಿತು ಅಂದ್ಕೊಳ್ಳೆ ಎಲ್ಲರೂ ತೋಟ ಕಡೆಗೆ ರಾಗಿ ಗುಡ್ಡದ ಅಕ್ಕಪಕ್ಕ ಗುಡ್ಡ ಅಷ್ಟು ನೋಡಿ ನೀವು ಹೋಗಿ, ಅಲ್ಲಿ ಕಾಡನ್ನು ಸುಡೋದು, ಬೇಸಿಗೆಯಲ್ಲಿ ಸುಡೋದು, ಆಮೇಲೆ ಜೋಳ ಹಾಕೋದು, ಅದು ಬುಡದವರೆಗೆ ಅಡಿಕೆ ಹಾಕಿದ್ದಾರೆ. ಅಡಿಕೆಗೆ ರೇಟ್ ಬಂದಿದ್ದ ಕಾರಣಕ್ಕೆ ಚಾನಲಲ್ಲಿ ನೀರು ಸಿಗುತ್ತೆ, ಅಡಿಕೆ ಸಿಗ್ತಾರೆ, ಬೇರೆ ಕೆಲಸ ಇಲ್ಲ ಅಂಥೇಳಿ ಅದು ಒಂದು ಪಾರ್ಟು. ಮತ್ತು ಈ ಸರ್ಕಾರದ ಮೆಗಾ ಯೋಜನೆಗಳು, ಲೀನಿಯರ್ ಪ್ರಾಜೆಕ್ಟ್ಗಳು, ಎಲ್ಲಿ ಉಳಿತದೆ ಕಾಡಿದು? ನಾವು ಉಳಿಸೋ ಚಾಲೆಂಜಸ್ ಅಂತಂದರೆ ಇದು ಬಿಗ್ಗೆಸ್ಟ್ ಚಾಲೆಂಜು. ರಸ್ತೆ ಸುರಕ್ಷತೆ ಎಷ್ಟು ಮಟ್ಟಿಗಿದೆ ಅನ್ನುವಂಥ ಪ್ರಶ್ನೆಗಳು ಬರ್ತವೆ. ಏನೆಲ್ಲ ಕ್ರಮ ಕೈಗೊಳ್ಳಲಾಗಿದೆ ಸರ್ ಶಿವಮೊಗ್ಗದಲ್ಲಿ? ನಮ್ಮದು ಒಂದು ಇಂಟರ್ನ್ಯಾಷನಲ್ ರೋಡ್ ಟ್ರಾನ್ಸ್ಪೋರ್ಟ್ ಕಮಿಟಿ ಅಂತ ಇರುತ್ತೆ. ಅದರ ಸರ್ವೆ ಪ್ರಕಾರ ನಮ್ಮ ದೇಶದಲ್ಲಿ ಒಂದು ಅತ್ಯಂತ ಹೆಚ್ಚು ಆಕ್ಸಿಡೆಂಟ್ ಆಗುವಂಥ ದೇಶಗಳನ್ನು ತಗೊಂಡ್ರೆ ನಾವು ನಮ್ಮ ಭಾರತ ದೇಶ ಅದರಲ್ಲೂ ಒಂದು. ಅಂದರೆ ಭಾರತ ಆಕ್ಸಿಡೆಂಟ್ಗಳಲ್ಲಿ ನಮ್ಮ ಭಾರತ ದೇಶ 4ನೇ ಸ್ಥಾನದಲ್ಲಿದೆ. ಆದರೆ ಸಾವಿನ ಪ್ರಮಾಣ ನೋಡಿದರೆ ನಮ್ಮ ಭಾರತದಲ್ಲಿ ಮುಂಚೂಣಿಯಲ್ಲಿದೆ. ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ಆದೇಶದಂತೆ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ. ಅದರಲ್ಲಿ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ನಮ್ಮ ರಾಜ್ಯದಲ್ಲಿ ರೋಡ್ ಸೇಫ್ಟಿ ವೀಕ್ ಅಥವಾ ಈ ರೋಡ್ ಸೇಫ್ಟಿ ಅಥವಾ ರಸ್ತೆ ಸುರಕ್ಷತಾ ಮಾಸಾಚರಣೆ ಅಂತೇಳಿ ಮಾಡ್ತೀವಿ. ಈ ಸಂದರ್ಭದಲ್ಲಿ
ಜನರಿಗೆ ರಸ್ತೆ ಸುರಕ್ಷತೆಯ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಶಾಲಾ ಕಾಲೇಜುಗಳಲ್ಲಿ ಡಿಬೇಟನ್ನು ಮಾಡಿದ್ದೀವಿ, ಸ್ಪರ್ಧೆಗಳನ್ನು ಮಾಡಿ ಮಕ್ಕಳಿಗೆ ಉತ್ತೇಜನವನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು, ಬಹುಮಾನವನ್ನು ಕೊಡುವಂಥ ಇದು ಮಾಡಿದ್ದೀವಿ. ಅದನ್ನು ನಾವು ಹೆಚ್ಚಾಗಿ ಯುವಕರನ್ನು ಟಾರ್ಗೆಟ್ ಮಾಡಿಬಿಟ್ಟು ಯುವಕರಿಗೆ ಈ ಅಪಘಾತದ ಬಗ್ಗೆ ಒಂದು ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡ್ತೀವಿ. ಶೈನಿಂಗ್ ಆಗಬೇಕು ಶಿವಮೊಗ್ಗ ಅಂದರೆ ಸಾಕಷ್ಟು ಬದಲಾಗಬೇಕಾಗಿದೆ. ಆ ಬದಲಾವಣೆಯನ್ನು ಸರ್ಕಾರ ಮತ್ತು ಇಲ್ಲಿನ ಜಿಲ್ಲಾಡಳಿತ ತರಬೇಕಾಗಿರುವಂಥದ್ದು ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು ಮಟ್ಟಿಗೆ ಪ್ರಯತ್ನ ಪಡ್ತಾರೆ ಅನ್ನುವಂಥ ಭರವಸೆಯ ಮುಖಾಂತರ ಇವತ್ತಿನ ರೈಸಿಂಗ್ ಶಿವಮೊಗ್ಗ ಕಾರ್ಯಕ್ರಮವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.